ಲೀಡರ್ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿರುವಂತಹ ಕಟ್ಟ ಕಡೆಯ ಜನತೆಗೂ ಕೂಡ ತಲುಪುವಂತಾಗುವಂತಹ ಒಂದು ಮಾದರಿಯ ನಾಯಕರಾಗಿದ್ದಾರೆ. ನೀವೊಮ್ಮೆ ಇನ್ಸ್ಟಾಗ್ರಾಮ್ ನ ಪೇಜ್ ಅನ್ನು ತೆಗೆದು ನೋಡಿ, ಫೇಸ್ಬುಕ್ ನ ಪೇಜ್ ಅನ್ನು ತೆಗೆದು ನೋಡಿ. ಎಂತಹ ಸಣ್ಣ ಸಣ್ಣ ಕಾರ್ಯಕ್ರಮಗಳಿಗೆ ಕೂಡ ನೀವು ಕರೆದರೂ ಕೂಡ ನನಗೊಂದು ಸಂಶಯ ಇತ್ತು, ಸ್ಪೀಕರ್ ಆದ್ರೆ ಯುಟಿ ಖಾದರ್ ಸಾಬ್ರವರು ಆ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನೆಲ್ಲ ಕ್ಯಾನ್ಸಲ್ ಮಾಡಬಹುದು ಅಂತ. ಖಂಡಿತವಾಗಿ ಇಲ್ಲ. ನೀವು ಇನ್ಸ್ಟಾಗ್ರಾಮ್ ಅನ್ನು ಈಗ ಬೇಕಾದ್ರೆ ಓಪನ್ ಮಾಡಿ ನೋಡಿ. ಮರಣವಾದರೂ, ಮದುವೆಯಾದರೂ, ಮುಂಜಿಯಾದರೂ ಕೂಡ ಎಲ್ಲದಕ್ಕೂ ಸ್ಪಂದಿಸುವಂತಹ ಒಬ್ಬ ಸಣ್ಣ ಕಾರ್ಯಕರ್ತ ಫೋನ್ ಮಾಡಿದ್ರು ಕೂಡ ಸ್ಪಂದಿಸುವಂತಹ ಒಂದು ಉದಾತ್ತವಾದಂತಹ ಮನೋಭಾವದಿಂದಾಗಿದೆ ಅಲ್ಲಾಹನು ಅವರನ್ನು ಈ ಸ್ಥಾನಕ್ಕೆ ತಲುಪಿಸಿದ್ದು. ಪ್ರೀತಿಯ ಸಹೋದರರೇ, ದಿನಾಂಕ 9 ಜನವರಿಯಂದು ಒಂದು ದಿನವಾಗಿ ನಾವು ನೆನಪಿಸ್ತೇವೆ. ಈ ದೇಶದಲ್ಲಿ ಮೊದಲ ಶಿಕ್ಷಕರಾಗಿ ಫಾತಿಮಾ ಶೇಖ್ ಎಂಬ ಮಹಿಳೆಯು ಮುಸ್ಲಿಂ ಪ್ರಥಮ ಶಿಕ್ಷಕಿಯಾಗಿದ್ದರು. ಈ ಸಂದರ್ಭದಲ್ಲಿ ಜ್ಯೋತಿ ಸಾವಿತ್ರಿಬಾಯಿ ಬಾಪುಲೆ ಅವರನ್ನು ನೆನಪಿಸುವಾಗ ನಮ್ಮ ಮುಸಲ್ಮಾನರಾದಂತಹ ಫಾತಿಮಾ ಶೇಖರನ್ನು ನಾವಿಲ್ಲಿ ನೆನಪಿಸ್ತಿಲ್ಲ. ಈ ಒಂದು ಸಂದರ್ಭದಲ್ಲಿ ಈ ನಾಡಿನಲ್ಲಿ ಮುಸಲ್ಮಾನರು ಕಡೆಗಣಿಸಲ್ಪಡುವಂತಹ ಸನ್ನಿವೇಶದಲ್ಲಿ ಜಗತ್ತಿನಲ್ಲಿ ಉನ್ನತವಾದಂತಹ ಸ್ಥಾನಕ್ಕೆ ನಾವು ತಲುಪಿಸಬಹುದು ಎಂಬಂತಹ ಒಂದು ಉದಾತ್ತವಾದ ಚಿಂತನೆಯನ್ನು ಇಲ್ಲಿ ನಾವು ಸೃಷ್ಟಿಸಬೇಕಾಗಿದೆ. ಅದಕ್ಕಿರುವಂತಹ ದೊಡ್ಡ ಉದಾಹರಣೆಯಾಗಿದೆ ಸನ್ಮಾನ್ಯ ಯುಟಿ ಖಾದರ್ ಅವರು. ನಿಮಗೆ ಗೊತ್ತಿರಬಹುದು, 5 ಬಾರಿ ಅವರು ವಿಧಾನಸಭೆಗೆ ಆಯ್ಕೆಯಾಗಿ ಮೊನ್ನೆ ಈ ವರ್ಷದಲ್ಲಿ ಅವರು ಸ್ಪೀಕರ್ ಆಗಿ ಹೊರಹೊಮ್ಮಿದಂತಹ ಸನ್ನಿವೇಶದಲ್ಲಿ ಈ ನಾಡಿನ ಎಷ್ಟೋ ಮುಸಲ್ಮಾನ ತಾಯಿಯರ ಕಣ್ಣು ತುಂಬಿ ಬಂದಿದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಕಾರಣ ವಿಧಾನಸಭೆಯಲ್ಲಿ ಎಷ್ಟೋ ರೀತಿಯ ಚರ್ಚೆಗಳು ನಡೆದಾಗ ಈ ಅಲ್ಪಸಂಖ್ಯಾತರನ್ನು ಕಡೆಗಣಿಸುವಂತಹ ಸನ್ನಿವೇಶದಲ್ಲಿ ನಮಗೊಂದು ಇಜ್ಜತ್ತನ್ನು ನೀಡುವಂತಹ ಸನ್ನಿವೇಶ ಬಹುಮಾನ್ಯರಾದ ಯುಟಿ ಖಾದರ್ನಿಂದ ಸಾಧ್ಯವಾಯಿತು ಎಂದು ನಾವು ಹೆಮ್ಮೆಯಿಂದ ಹೇಳಬಹುದಾಗಿದೆ. ಇನ್ಶಾ ಅಲ್ಲಾ ಇಂತಹ ಯುಟಿ ಖಾದರ್ಗಳು ಈ ಕನ್ನಡ ಮಣ್ಣಿನಲ್ಲಿ ನೂರಾರು ಖಾದರ್ಗಳು ಇಲ್ಲಿ ಹುಟ್ಟಿ ಬರಬೇಕು. ನಾನೊಂದು ವಿಚಾರವನ್ನು ನಾನು ಹೇಳುತ್ತೇನೆ. ದ್ವಿತೀಯ PUCಯ ಎಕ್ಸಾಮಿಗೆ ಬೇಕಾಗಿ ನಮ್ಮ ಒಂದು ಉಡುಪಿ ಜಿಲ್ಲೆಯ ಒಬ್ಬ ಸಾಮಾನ್ಯ ವ್ಯಕ್ತಿ ಅವರಿಗೆ ನೇರವಾಗಿ ಕರೆ ಮಾಡಿದಾಗ 7 ಕೋಟಿ ಜನರನ್ನು ಪ್ರತಿನಿಧಿಸುವಂತಹ ಸ್ಪೀಕರ್ ಅವರು ನೇರವಾಗಿ ಕರೆ ಮಾಡಿ ಹೇಳ್ತಾರೆ, ನಿಮ್ಮ ಸಮಸ್ಯೆ ಏನು? ನಾನು ಹೇಳುತ್ತಿದ್ದೇನೆ, ಒಬ್ಬ ಲೀಡರ್ ಅಂತ ಹೇಳಿದ್ರೆ ಒಂದು ಊರಿನಲ್ಲಿರುವ ಒಂದು ಕರ್ನಾಟಕದಲ್ಲಿರುವಂತಹ ಕಟ್ಟ ಕಡೆಯ ಜನತೆಗೂ ಕೂಡ ತಲುಪುವಂತಾಗುವಂತಹ ಒಂದು ಮಾದರಿಯ ನಾಯಕರಾಗಿದ್ದಾರೆ. ನೀವೊಮ್ಮೆ ಇನ್ಸ್ಟಾಗ್ರಾಮ್ ನ ಪೇಜ್ ಅನ್ನು ತೆಗೆದು ನೋಡಿ, ಫೇಸ್ಬುಕ್ ನ ಪೇಜ್ ಅನ್ನು ತೆಗೆದು ನೋಡಿ. ಎಂತಹ ಸಣ್ಣ ಸಣ್ಣ ಕಾರ್ಯಕ್ರಮಗಳಿಗೆ ಕೂಡ ನೀವು ಕರೆದರೂ ಕೂಡ ನನಗೊಂದು ಸಂಶಯ ಇತ್ತು, ಸ್ಪೀಕರ್ ಆದ್ರೆ ಯುಟಿ ಖಾದರ್ ಸಾಬ್ರವರು ಆ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನೆಲ್ಲ ಕ್ಯಾನ್ಸಲ್ ಮಾಡಬಹುದು ಅಂತ. ಖಂಡಿತವಾಗಿ ಇಲ್ಲ. ನೀವು ಇನ್ಸ್ಟಾಗ್ರಾಮ್ ಅನ್ನು ಈಗ ಬೇಕಾದ್ರೆ ಓಪನ್ ಮಾಡಿ ನೋಡಿ. ಎಷ್ಟು ಸಣ್ಣ ಕಾರ್ಯಕ್ರಮವಾದರೂ, ಮರಣವಾದರೂ, ಮದುವೆಯಾದರೂ, ಮುಂಜಿಯಾದರೂ ಕೂಡ ಎಲ್ಲದಕ್ಕೂ ಸ್ಪಂದಿಸುವಂತಹ ಒಬ್ಬ ಸಣ್ಣ ಕಾರ್ಯಕರ್ತ ಫೋನ್ ಮಾಡಿದ್ರು ಕೂಡ ಸ್ಪಂದಿಸುವಂತಹ ಒಂದು ಉದಾತ್ತವಾದಂತಹ ಮನೋಭಾವದಿಂದಾಗಿದೆ ಅಲ್ಲಾಹನು ಅವರನ್ನು ಈ ಸ್ಥಾನಕ್ಕೆ ತಲುಪಿಸಿದ್ದು. ಎರಡನೇ ವಿಚಾರವನ್ನು ಹೇಳಬೇಕು. SSF ನ ಕುರಿತು ಒಂದು ಮಾತನ್ನು ಕೂಡ ನಾನು ಹೇಳುವುದಿಲ್ಲ. ಕಾರಣ ನನಗಿಂತಲೂ ಹೆಚ್ಚು SSF ನ ಕುರಿತು ಯುಟಿ ಖಾದರ್ ಅವರಿಗೆ ಗೊತ್ತುಂಟು. AP ಉಸ್ತಾದರ ಅತ್ಯಂತ ಆತ್ಮೀಯರಾಗಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ಗೋಲ್ಡನ್ 50 ಮಹಾ ಸಮ್ಮೇಳನದಲ್ಲಿ ಬಹುಮಾನ್ಯರಾದ AP ಉಸ್ತಾದರು ಬರುವಾಗ ಆ ನವರತ್ನಗಳ ಹಾಡು ಇನ್ನೂ ಕೂಡ ನಮ್ಮಲ್ಲಿ ಮಾಯ ಆಗಲಿಲ್ಲ. ಆ ಸಂದರ್ಭದಲ್ಲಿ ಎಷ್ಟೋ ನಮ್ಮ ಉಲಮಾಗಳು ಗವರ್ಮೆಂಟಿನ ಅತಿಥಿಯಾಗಿ, ಸರ್ಕಾರದ ಅತಿಥಿಯಾಗಿ ಬರುವಾಗ ನಾವೆಲ್ಲರೂ ಅಭಿಮಾನದಿಂದ, ಗೌರವದಿಂದ ಅದನ್ನು ನಾವು ಸ್ವೀಕರಿಸಿದ್ದೇವೆ. ಆದರೆ ಅದಕ್ಕೆ ಕಾರಣಕರ್ತರಾದಂತಹ ಒಬ್ಬ ವ್ಯಕ್ತಿ ಯಾರು ಅಂತ ಕೇಳಿದರೆ ಅದು ನಾವು ಯಾರು ಅಲ್ಲ, ಬಹುಮಾನ್ಯರಾದ ಸ್ಪೀಕರ್ ಆದಂತಹ ಯುಟಿ ಖಾದರ್ ಅವರಾಗಿದ್ದಾರೆ. ಅಲ್ಲಾಹನು ಅವರಿಗೆ ನಿರಂತರವಾಗಿ ಸೋಲಿಲ್ಲದ ಸರದಾರ, ಅವರ ಜೀವನ ಪೂರ್ತಿಯಾಗಿ ಅದು ಮುನ್ನಡೆಸಲು ಸಾಧ್ಯವಾಗಲಿ. ಮುಂದೊಮ್ಮೆ ಈ ರಾಜ್ಯದ ಉನ್ನತ ಸ್ಥಾನಕ್ಕೆ ತಲುಪಲು ಅಲ್ಲಾಹನು ಅವರಿಗೆ ತೌಫೀಕ್ ನೀಡೆ ಎಂಬ ಈ ನೂರಾರು ಕಾರ್ಯಕರ್ತರನ್ನು ನಾನು ಸಾಕ್ಷಿಯಾಗಿಸಿ ಅವರಿಗೆ ನಾನು ಸ್ವಾಗತವನ್ನು ಬಯಸುತ್ತಿದ್ದೇನೆ. ಆದ್ದರಿಂದ SSF ನ ಈ ಮಹತ್ತರವಾದ ಕಾರ್ಯಕ್ರಮದಲ್ಲಿ SSF ಯಾಕೆ ಎಲ್ಲಾ ಸಂಘಟನೆಗಳಿಂದಲೂ ವ್ಯತಿರಿಕ್ತ ಅಂತ ಕೇಳಿದರೆ ಇಲ್ಲಿ ಸಾಮಾಜಿಕವಾಗಿಯೂ, ಧಾರ್ಮಿಕವಾಗಿಯೂ, ಶೈಕ್ಷಣಿಕವಾಗಿಯೂ ಎಲ್ಲ ರಂಗದಲ್ಲಿಯೂ, ಸಾಹಿತ್ಯಿಕವಾಗಿಯೂ SSF ಮಕ್ಕಳನ್ನು ಬೆಳೆಸುವಾಗ ನಿಮ್ಮ ಸಂಪೂರ್ಣ ಬೆಂಬಲ ಇಷ್ಟರವರೆಗಿದೆ. ಅದಕ್ಕಿಂತಲೂ ಉನ್ನತವಾದ ಬೆಂಬಲ ಈ ಉಡುಪಿ ಜಿಲ್ಲೆಗೆ ನೀವು ತಲುಪಿಸಬೇಕು. ಸಾವಿರಾರು ಕಾರ್ಯಕರ್ತರಿಲ್ಲಿದ್ದಾರೆ. ಅವರಿಗೆ ತಲುಪಲು, ಸೇರಲು, ಅವರನ್ನು ಕಾಂಪಿಟೇಟಿವ್ ಎಕ್ಸಾಮಿಗೆ ತಲುಪಿಸಿ IAS ಗಳಾಗಿ, IPS ಗಳಾಗಿ, ನೀಟಿಗೆಲ್ಲಂತಹ ಕೋಚಿಂಗ್ ಕೊಡುವಂತಹ ಒಂದು ಕಮ್ಯುನಿಟಿ ಸೆಂಟರ್, ಒಂದು ಕೇಂದ್ರ ಉಡುಪಿ ಜಿಲ್ಲೆಗೆ ಅವಶ್ಯವಿದೆ. ಖಂಡಿತವಾಗಿಯೂ ನೀವು ಅದು ನಮಗೆ ತಲುಪಿಸಿಕೊಡುತ್ತೀರಾ? ಅದಕ್ಕಿರುವಂತಹ ಒಂದು ಅವಕಾಶವನ್ನು ಮಾಡಿಕೊಡುತ್ತೀರಾ? ಇದೆಲ್ಲ ಸಾವಿರಾರು ಕಾರ್ಯಕರ್ತರ ಒಂದು ಅಭಿಲಾಷೆಯಾಗಿದೆ. ಖಂಡಿತವಾಗಿ ನೀವು ಅದೊಂದು ನಮಗೆ ಪೂರ್ತಿ ಮಾಡಿದರೆ ಇಲ್ಲಿರುವಂತಹ ನೂರಾರು ಕಾರ್ಯಕರ್ತರು IAS ಗಳಾಗಿ, IPS ಗಳಾಗಿ ಇಲ್ಲಿ ಲಾ ಕಲಿತು ಇಲ್ಲಿಯ ಉನ್ನತ ನ್ಯಾಯಾಲಯಗಳಲ್ಲಿ ವಾದಿಸುವಂತಹ ಒಂದು ಉನ್ನತ ಹಂತಕ್ಕೆ ತಲುಪುತ್ತಾರೆ ಅಂತ ಮಾತ್ರ ನಾನು ನನ್ನ ಮಾತನ್ನು ಹೇಳುತ್ತಾ ದೀರ್ಘಿಸದೆ ನೇರವಾಗಿ ಅವರು ಬಂದದ್ದೇ ಒಂದು ನಮ್ಮ ದೊಡ್ಡ ಭಾಗ್ಯ ಅಂತ ಹೇಳ್ಬೋದು. ಇನ್ಶಾ ಅಲ್ಲಾಹ್ ಅವರನ್ನು ನೇರವಾಗಿ ನಾನು ಆಶಂಸೆ ಭಾಷಣಕ್ಕೆ ಬೇಕಾಗಿ ಸ್ವಾಗತಿಸ್ತಾ ಇದ್ದೇನೆ.